ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಚಟ್ನಿಹಳ್ಳಿ ಗ್ರಾಮದ ಮಾರಿಕಾಂಬಾ ದೇವಿಯ ನೂತನ ಶಿಲಾಮೂರ್ತಿ ಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ, ದೇವಸ್ಥಾನ ಉದ್ಘಾಟನೆ, ವಾಸ್ತು ಶುದ್ಧೀಕರಣ, ಧಾರ್ಮಿಕ ಸಮಾರಂಭ ದಿನಾಂಕ ಆಗಸ್ಟ್ 8, 2025 ಶುಕ್ರವಾರದಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಉಚ್ಚಂಗಿದುರ್ಗ ಕಟ್ಟಿಮನೆ ರಾಜ ಗುರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಶ್ರಾವಣ ಮಾಸದಲ್ಲಿ ಮಹಾತ್ಮರ ಜಯಂತಿ ಹಾಗೂ ದರ್ಶನವನ್ನು ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ದಿವಸವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಕ್ಕೂ ಗುರುಗಳು ಅವಶ್ಯಕ. ಗುರುಗಳಿಂದ ಸಂಸ್ಕಾರ, ಆಚಾರ, ವಿಚಾರಗಳನ್ನು ಕಲಿಯುತ್ತಾರೆ. ಚಟ್ನಿಹಳ್ಳಿ ಕ್ಯಾಂಪ್ನಲ್ಲಿ ದೇವಸ್ಥಾನ ನಿರ್ಮಿಸಿರುವುದು ಸಂತೋಷದ ವಿಷಯವಾಗಿದೆ. ಮಾರಿಕಾಂಬಾ ದೇವಿಯು ಒಳ್ಳೆಯ ಮಳೆ, ಬೆಳೆ, ಜನರಿಗೆ ಆರೋಗ್ಯ, ಸಂಪತ್ತು ನೀಡಲಿ. ಈ ಭಾಗದ 11 ಹಳ್ಳಿಗಳಲ್ಲಿ ಮಾರಿಕಾಂಬಾ ದೇವಸ್ಥಾನ ಈ ಊರಲ್ಲಿ ಮಾತ್ರವಿದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಗುರು ಹಿರಿಯರನ್ನು ಗೌರವಿಸಿ ಎಂದು ಹೇಳಿದರು. ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರೇಮಠ ಆವರಗೊಳ್ಳ ಪೂಜೆ ನೆರವೇರಿಸಿ ಮಾತನಾಡಿ, ಮಾರಿಕಾಂಬಾ ದೇವಿಯ ಅನುಗ್ರಹದ ಮೌಲ್ಯಗಳು: ಯಾರನ್ನು ದ್ವೇಷ ಮಾಡಬೇಡ, ಕೈವೊಡ್ಡಿ ಯಾರನ್ನು ಬೇಡಬೇಡ, ಯಾರನ್ನು ನಿಂದನೆ ಮಾಡಬೇಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ, ಕರೆಯದೆ ಎಲ್ಲಿಗೂ ಹೋಗಬೇಡಿ ಎಂಬ 5 ಗುಣಗಳನ್ನು ನೀವು ಹೊಂದಿದ್ದರೆ ಮುಂದೊಂದು ದಿನ ಸಮಾಜಮುಖಿಯಾಗಿ ಬದುಕುತ್ತಾನೆ. ಭಕ್ತನಾದವನು ಈ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಚಟ್ನಿಹಳ್ಳಿ ಕ್ಯಾಂಪ್ನಲ್ಲಿರುವ ಕೇವಲ 40 ಮನೆ ಇರುವ ಪ್ರದೇಶವಾಗಿದ್ದು, ದುಡಿಯಲು ಮಲೆನಾಡಿನ ಸೀಮೆಗೆ ಹೋಗಿ ದುಡಿದು ಕುಟುಂಬವನ್ನು ಸಾಗಿಸಿ ಜೀವನ ನಡೆಸುತ್ತಾರೆ. ಕಡು ಬಡತನದಲ್ಲಿದ್ದರೂ ಸಹ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ದೇವರು ಎಂಬ ಶಿಷ್ಟಾಚಾರದಲ್ಲಿ ನಮ್ಮ ಜೀವನ ಪಾವನವಾಗ ಬೇಕಾದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವ ಸಂಕಲ್ಪವಿದೆ. ಈ ದೇವಿಯ ಹೆಸರಿನಲ್ಲಿ ಬೆಳಕನ್ನು ಕಾಣಬೇಕಾಗಿದೆ. ಇದು ಭಾರತೀಯ ಸನಾತನ ಧರ್ಮದಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಬೇವಿನಹಳ್ಳಿ ಕೆಂಚನಗೌಡ ಮಾತನಾಡಿ, ಒಂದು ಊರಿಗೆ ದೇವಸ್ಥಾನ, ಶಾಲೆ ಮುಖ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭಕ್ತಿ, ಶ್ರದ್ಧೆ ಕಡಿಮೆಯಾಗುತ್ತಿರುವ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ದೇವಸ್ಥಾನ ನಿರ್ಮಾಣದ ಜೊತೆಗೆ ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರೂ ಆಚಾರ, ವಿಚಾರದಲ್ಲಿ ಬದ್ಧತೆ ಕಾಪಾಡಿಕೊಳ್ಳಬೇಕು. ಈ ದೇವಿಯು ರೈತರಿಗೆ ಒಳ್ಳೆಯ ಮಳೆ, ಬೆಳೆ, ಆರೋಗ್ಯ ನೀಡಲಿ. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್. ವಿ. ರಾಮಚಂದ್ರಪ್ಪ, ಎಚ್. ಪಿ. ರಾಜೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಸತೀಶ್ ನಾಯ್ಕ್, ಮುಖಂಡರಾದ ಕೋಣೂರು ಬಸವರಾಜ್, ಕುಮಾರ್ ತಳವಾರ್, ಬಿ. ಕುಮಾರ್, ಯಲ್ಲಪ್ಪ, ಹನುಮಂತಪ್ಪ, ಜ್ಯೋತಿ, ಪಿ. ಚಂದ್ರು, ಕೆ. ಅಂಜಿನಪ್ಪ, ಬಿ. ರಮೇಶಣ್ಣ, ಸಿದ್ದಣ್ಣ, ನಾಗೇಂದ್ರಪ್ಪ, ಪರಶುರಾಮ್, ಹಾಲೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ. ಬಸವರಾಜ್, ಅಜ್ಜಯ್ಯ, ಕಬ್ಬೂರ ರಾಜಣ್ಣ, ನಿವೃತ್ತ ಶಿಕ್ಷಕ ರಾಮಚಂದ್ರಪ್ಪ, ಎಸ್. ಕೆ. ಹನುಮಂತಪ್ಪ, ಫಣಿಯಾಪುರದ ಲಿಂಗರಾಜ್, ಕರಿಬಸವೇಶ್ವರ, ಈಶಣ್ಣ, ಅವಿನಾಶ್, ಚಂದ್ರಪ್ಪ, ನಾಗರಾಜ್, ಪರಶುರಾಮ್, ಲೋಕನಾಥ್ಚಾರಿ, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್. ದೀಕ್ಷಾ ಆಗ್ಬೇಕಂತ ಈ ನೋಡು ಮಕ್ಕಳು ಫೌಂಡೇಶನ್ ಹಾಕಿದ್ರೆ ಪ್ರಾರ್ಥನಾ ಫೌಂಡೇಶನ್ ಮನೆ ಕಟ್ಟಾಗ ಫೌಂಡೇಶನ್ ಹಾಕ್ತಾರೆ ಮೊದಲು ತರಗಾರ ಹಂಗ ಫೌಂಡೇಶನ್ ಹಾಕಿದ್ರೆ ಒಳ್ಳೆ ಫೌಂಡೇಶನ್. ಗುರುವಿನ ಜೀವನ ಇಲ್ಲ, ಗುರು ಇಲ್ಲ ಮುಂದಾದ ಗುರು ಜೀವನ ಅಂದ್ರೆ ಲಗನ್ನು ಕುದುರ್ದಾಗ ಅಂತೋಳಪ್ಪ ಅರ್ಥ ಮಾಡ್ತೀವಿ. ಮಕ್ಕಳು ಇಷ್ಟ ಹೇಳ್ಬಿಟ್ರು ಲಗನ್ನು ಕುದುರಿ ಯಾರು ಸವಾರಿ ಮಾಡಿದ ಮೇಲೆ ಗುಡ್ಡ ಬಡ್ಡ ತಗೊಂಡು ಬೀಸ ಹಾಕುತ್ತೆ ಅತ್ತ ಲಗನ್ ಮುದ್ರೆ ಅವ್ರು ಸರಿಯಾದ ದಾರಿ ಮಾಡ್ಬೋದು. ಹಂಗೆ ಗುರು ಇಲ್ಲದ ಜೀವನ ಲಗನ್ ಕುದುರೆ ವಹಿಸ್ಬಿಟ್ರು ಒಳ್ಳೆ ಬೆಸ್ಟ್ ಹೇಳಿದ್ರು ಮಕ್ಕಳು. ಅದಕ್ಕೋಸ್ಕರ ಅಂತ ಒಂದು ಸಣ್ಣ ಮಕ್ಕಳು ಸಹಿತ ಒಳ್ಳೆ ವ್ಯವಸ್ಥಿತವಾಗಿ ಧಾರ್ಮಿಕ ತಳಹದಿಯಿಂದ ಬದುಕುವುದಂತ ತಿಳಿಸಿದ್ದಾರೆ. ಅದಕ್ಕೆ ಗುರು ಇಲ್ಲದ ಜೀವನ ಲಗನ್ ಕುದುರಿದ್ದಂಗ ಅಂತ. ಅದಕ್ಕೆ ಅಂತ ಒಂದು ಕಾಲದಲ್ಲಿ ದೀಕ್ಷೆ ಮಾಡ್ಬೇಕಾದ್ರೆ ಪೆದ್ದ ಅಂತಕ್ಕ ಒಂದು ಹೆಸರು ತಗೊಂಡು ಪೆದ್ದ ಅವ್ನು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಯಾವುದೇ ಕಾಯಕ ಮಾಡ್ತಿದ್ದ ಅವ್ನು ಕಾಯಕ ಕಳ್ಳತನ ಮಾಡಿದ ಕಾಯಕ, ಅದೊಂದು ಕಾಯಕ, ಅದೊಂದು ಕಾಯಕ, ಕಳ್ಳತನ ಮಾಡೋ ಜೀವನ. ಅವನು ಏನ್ ಮಾಡಿದ ಸ್ವಾಮೀಜಿ ಮಠಕ್ಕೆ ಬಹಳ ಜನ ಭಕ್ತರು ಬಂದಾರ. ಇವತ್ತು ಕಾರ್ಯಕ್ರಮಕ್ಕೆ ದಕ್ಷಿಣ ಬಹಳ ಸಿಗ್ಬೋದು, ಸ್ವಾಮಿ ಬಡಬೇಕಾದ ಬಿಡೋದ ಎಷ್ಟೊತ್ತಿ ಮಕ್ಕ ಬಂದಿವ್ರು ಅಂತ ಅವಾಗ ಆಶಿಸಿ ಆಗ್ತಿದ್ದಲ್ಲ. ಭವಂತಿಗಳು ಮಾಳಿಗೆ ಮನೆ ಮಾಡಿ ಭವಂತಿ ಮತ್ತು ಖಂಡಿ ಭವಂತಿ ಇವತ್ತು ಹಳೆ ಮನೆ ಬೆಳೆದವಳು ಚಟ್ನಳ್ಳಿ ಅದಾವೆ ಚಿತ್ತಾಗಿ ಗೊತ್ತಲ್ಲ ಸೋಗಿತ್ತು. ಆ ಭವಂತಿಗಳು ಕುತ್ಕೊಂಡು ನೋಡ್ತಾ ಇದ್ದಾವೆ ಎಣಿಕೆ. ಅವತ್ತಿನ ಕಾಲದಲ್ಲಿ ದೀಪದ ಬೆಳಕಷ್ಟೇ, ವಿದ್ಯುತ್ ಇರಲಿಲ್ಲ. ದೀಪದ ಬೆಳಕಿನಲ್ಲಿ ಪ್ರಜ್ವಲಮಾನವಾಗಿ ಕಾಣ್ತಾ ಇತ್ತು. ಗುರುಗಳು ಮುಂದೆ ಶಿಷ್ಯರು ಕುತ್ಕೊಂಡಾರೆ, ಅಲ್ಲಿ ಉಪದೇಶ ಮಾಡ್ತಿದ್ದಾರೆ, ಕೈಯಲ್ಲಿ ಲಿಂಗ ಇಟ್ಕೊಂಡಾರೆ.
ಆ ಲಿಂಗದ ಬೆಳಕು ಆ ಪ್ರಜ್ಞನ ಕಣ್ಣಿಗೆ ಬಿಡ್ತು. ಆ ಜ್ಯೋತಿಯನ್ನು ಬಗೆದಂತಂದಂಗೆ ಆ ಚಿಜ್ಯೋತಿ ಕಣ್ಣುಗಳ ಜ್ಯೋತಿ ಸ್ವರೂಪ. ಆ ಜ್ಯೋತಿಗೆ ಆ ಲಿಂಗದ ಗುರುಗಳ ಕೈ ಲಿಂಗಕ್ಕೂ ಅವನ ಕಣ್ಣಿಗೆ ಜ್ಯೋತಿಗೆ ಬರ್ಬಿಡ್ತು. ಆಗ ಅವ್ನು ಕಳ್ತನ ಮಾಡೋದ ಮರ್ತ್ಬಿಟ್ಟ, ಕಳ್ತನ ಮಾಡೋ ಆಶೆ ಹೋಗ್ಬಿಡ್ತು. ಅದನ್ನೇ ನೋಡ್ಬಿಟ್ಟ, ನೇರವಾಗಿ ನೋಡ್ತಾ ದೇವ್ರು ಮಾಡ್ತಂತ ಆ ಲಿಂಗವನ್ನು ಕೊಟ್ಟರು. ಅಷ್ಟಮಸ್ತ್ರ ಸಂಯೋಗ ಮಂತ್ರೋಪದೇಶ ಮಾಡಿದ್ರು, ಆ ಕೊಳ ಕಟ್ಟಿದ್ರು. ಇನ್ನು ಧನ್ಯನಾದ ಹೋಗಪ್ಪ ಇವತ್ತಿಂದ ಅಂತ ಆಶೆ ಮಾಡಿದೆ. ಈ ದೇವಸ್ಥಾನದ ಒಂದು ಸ್ಥಾಪನೆ ಮತ್ತು ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಭಾಳಷ್ಟು ಅಭೂತಪೂರ್ವವಾಗಿ ನಡೆದಿದೆ. ದೇವಸ್ಥಾನದ ಒಂದು ಮಹತ್ವ ಭಾಳಷ್ಟು ಇದೆ. ಇವತ್ತು ಸಮಾಜಮುಖಿಯಾಗಿ ಈ ಮನುಕುಲಕ್ಕೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ದೇಗುಲಗಳ ಒಂದು ಪಾವಿತ್ರತೆಯ ಪಾತ್ರ ಭಾಳಷ್ಟು ಮೌಲ್ಯಗಳನ್ನು ಇಲ್ಲಿ ಅನುಗ್ರಹಿಸ್ತಕ್ಕಂಥ ಒಂದು ಶಕ್ತಿ ಕೇಂದ್ರಗಳಾಗಿದ್ದಾವೆ ಇವು. ಇಲ್ಲಿ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಹಿಂದಿನಿಂದ ಇಲ್ಲಿ ಯಾರು ಬಂದು ದರ್ಶನ ಮಾಡ್ಕೊಳ್ತಾರಲ್ಲ ದೇವಿಯನ್ನು, ಆ ದೇವಿ ಎಲ್ಲರಿಗೂ ಕೊಡ್ತಕ್ಕಂಥ ಅನುಗ್ರಹ ಏನಪ್ಪ ಮೌಲ್ಯಗಳು ಅಂತಂದರೆ, ನದ್ವಿಷಂತಿ ನಾಯಾಚಂತಿ ಪರನಿಂದಾಂನ ಕುರ್ವತೆ ಅನಾಹುತ ನಾಚಾಯಂತಿ ತೇನಾಶ್ಮಾನೋಪಿ ದೇವತಾ ಅಂತ ತಿಳ್ಕೊಂಡು, ಇದಕ್ಕೆ ಈ ದೇವಸ್ಥಾನ ದೇವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಿದ್ಧಾಂತ ಇದೆ. ಭಕ್ತನಾಗಿರ್ತಕ್ಕಂಥವನು ಭಗವಂತನ ಸನ್ನಿಧಾನಕ್ಕೆ ಹೋದಾಗ ಭಗವಂತ ಏನು ಕೊಡ್ತಾನೆ, ಈ ಭಗವತಿ ಏನು ಕೊಡ್ತಾಳೆ ಅಂತಂದರೆ, ನದ್ವಿಷಂತಿ ಯಾರನ್ನೂ ದ್ವೇಷ ಮಾಡದೇ ಇರ್ತಕ್ಕಂಥ ಗುಣವನ್ನು ಅನುಗ್ರಹಿಸ್ತಕ್ಕಂಥದ್ದು ದೇವರು. ನಾಯಾಚಂತಿ ಕೈಯೊಡ್ಡಿ ಯಾರನ್ನು ಕೂಡ ಬೇಡದೇ ಇರ್ತಕ್ಕಂಥ ಜೀವನವನ್ನು ಅಲ್ಲಿ ಒಂದು ಸಂದೇಶ ರೂಪದಲ್ಲಿ ಕೊಡ್ತಕ್ಕಂಥದ್ದಾಗಿದೆ. ಹಂಗಂತಂದೇಳಿ ಕಾಯಕ ಮಾಡಿ ಕಾಯಕಲ್ಲಿ ನಿಷ್ಠೆ ಹಿಡ್ಕೊಂಡು ಶ್ರದ್ಧೆಯಿಂದ ಬದುಕನ್ನು ಕಟ್ಟಿಕೋಬೇಕು ಅಂತಕ್ಕಂಥದ್ದು. ಮೂರನೇದು ಪರನಿಂದಾಂನ ಕುರುತೆ, ಬೇರೆಯವ್ರನ್ನ ಯಾರೇ ಕಾರಣಕ್ಕೂ ನಿಂದನೆ ಮಾಡಬಾರ್ದು. ಅನಾಹುತ ಅನಾಹ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನಾಚಾಯಂತಿ ಕರೆಯದಲ್ಲಿ ಹೋಗಬಾರ್ದು ಅಂತಕ್ಕಂಥ ಈ 5 ಮೌಲ್ಯಗಳನ್ನು, ದ್ವೇಷ ಮಾಡಬಾರ್ದು, ಇನ್ನೊಬ್ಬರನ್ನ ಕೈಯೊಡ್ಡಿ ಬೇಡಬಾರ್ದು, ಇನ್ನೊಬ್ಬರಿಗೆ ನಿಂದನೆ ಮಾಡಬಾರ್ದು, ಇನ್ನೊಬ್ಬರು ತೊಂದರೆ ಕೊಡಬಾರ್ದು, ಜೊತೆ ಕರೆಯದೆ ಎಲ್ಲಿ ಹೋಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಮನುಷ್ಯ ಬದುಕಿದ್ದೆ ಆದರೆ ಸಮಾಜಮುಖಿಯಾಗಿ ಅವನು ಕೂಡ ಒಂದಲ್ಲ ಒಂದು ದಿವಸ ಒಂದು ಪೂಜ್ಯ ಸ್ಥಾನವನ್ನು ಪಡಿತಾನೆ ಅಂತಕ್ಕಂಥ ಮಾತು ಇಲ್ಲಿ ವ್ಯಕ್ತ ಆಗುತ್ತೆ. ಹಾಗಾಗಿ ನಮ್ಮ ದೇವರು ಧರ್ಮವನ್ನು ಆಶ್ರಯಿಸಿ ಭಕ್ತನಾಗಿರ್ತಕ್ಕಂಥವನು ಈ ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ತಾನೆ ದೇವರಿನ ಮುಖಾಂತರ ಅಂತ.